ವೆಲ್ಕಮ್. ದಯವಿಟ್ಟು ಮಧ್ಯಭಾಗಕ್ಕೆ ಬರ್ಬೋದಾ? ಆನಂದಿನಾಸಂ ಸರ್, ನಿಮ್ಮಿಲ್ಲೇ ಮಾತು ಶುರು ಮಾಡೋಣ. ಫೈರ್ ಫ್ಲೈ ಬೆಳಕಿನಾಚೆಯ ಬೆಳಕು, ಎಷ್ಟು ಖುಷಿ ಆಯಿತು ತಂಡದ ಜೊತೆಯಾಗಿದ್ದಕ್ಕಾಗಿ. ಏಪ್ರಿಲ್ 24ಕ್ಕೆ ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ. ಎಲ್ರಿಗೂ ನಮಸ್ಕಾರ. ಫೈರ್ ಫ್ಲೈ ಈ ತಿಂಗಳು 24ನೇ ತಾರೀಕು ರಿಲೀಸ್ ಆಗುತ್ತೆ. ಎಲ್ಲರೂ ನೋಡುವಂಥ ಸಿನಿಮಾ. ನನಗೆ ಸಿನಿಮಾಗಿಂತ ಸಿನಿಮಾ ಪ್ರೊಡಕ್ಷನ್ ಬಗ್ಗೆ ಒಂಚೂರು ಹೇಳೋಣ ಅಂತ ಆಸಕ್ತಿ. ಮೊದಲನೇ ದಿನ ನನಗೊಂದು ಕಾಲ್ ಬರುತ್ತೆ, ನೀವು ಸಿನಿಮುತ್ತು ಪ್ರೊಡಕ್ಷನಲ್ಲಿ ಒಂದು ಪಾತ್ರ ಮಾಡಬೇಕಾಗುತ್ತೆ, ಅವೈಲಬಲ್ ಇದ್ದೀರಾ ಅಂತ. ನನಗೆ ಎಷ್ಟು ಖುಷಿ ಆಗೋಯ್ತು ಅಂದರೆ, ಆ ಹೆಸ್ರು ಕೇಳಿದ ತಕ್ಷಣವೇ ಏನು ಹೇಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಸರ್ ಖಂಡಿತ ಇದ್ದೀನಿ ಅಂತ ಅಂದೆ. ಸರಿ, ನಾಳೆ ಡೈರೆಕ್ಟ್ರು ಮಾತಾಡ್ತಾರೆ ಅಂದರು. ಎಲ್ಲಿ ನೈಸ್ ರೋಡ್ ಹತ್ರ ಮೆಟ್ರೋ ಇದೆಯಲ್ಲ, ಅಲ್ಲಿಗೆ ಬಂದರು ಡೈರೆಕ್ಟ್ರನ್ನ ನುಡಿಕೊಂಡು. ಬಂದು ಫುಟ್ಪಾತ್ ಮೇಲೆ ಕೂತ್ಕೊಂಡು ಕಥೆಯನ್ನು ಹೇಳಿದ್ರು. ಸರ್, ನೀವು ದೊಡ್ಡಪ್ಪನ ಪಾತ್ರ ಮಾಡ್ತಾಯಿದ್ದೀರಾ, ಈ ಥರ ಇದೆ ಅಂತ ಕಥೆಯಲ್ಲಿ ಎಲ್ಲವನ್ನೂ ಹೇಳಿದ್ರು. ಅವ್ರು ಕತೆ ಹೇಳ್ತಾ ಇದ್ದಾರೆ, ನನಗೆ ಅವಕಾಶ ಸಿಕ್ಕಿದೆಯಲ್ಲ ಅದೇ ಒಂಥರ ಫೈರ್ ಫ್ಲೈ ಆಗಿದೆ. ನನಗೆ ಬೇರೆ ಏನೂ ಕೇಳಿಸ್ತಾ ಇಲ್ಲ. ಏನು ಹೇಳ್ತಿದ್ದಾರೆ ಕತೆ ಹೇಳ್ತಿದ್ದಾರೆ ಗೊತ್ತಾಗ್ತಾ ಇಲ್ಲ. ನಾನೇ ಹೀರೋ ಸರ್, ನೀವು ಹೀರೋನಾ? ಇದೇನು, ಅಯ್ಯೋ ನಾವು ಶಿವಣ್ಣ ಸಾರೋ ಮತ್ತಿನ್ಯಾರೋ ಮಾಡ್ಬೋದೇನೋ ಅಂತ ಅಂದ್ಕೊಂಡಿದ್ವಿ. ಇರಲಿ, ಈಗಿನ ಹುಡುಗರು ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗಿರ್ತಾರೆ, ಇದ್ರೂ ಇರ್ಬೋದು, ನಾವು ಯಾರನ್ನೂ ಲೇಜಿ ಮಾಡೋದು ಬೇಡ. ಆಯಿತು ಸರ್, ನಾನು ಅವೈಲಬಲ್ ಇದ್ದೀನಿ ಅಂತಾರೆ. ಸರಿ, ಒಂದಿಷ್ಟು ದಿನ ಆದಮೇಲೆ ಡೇಟ್ಸ್ ಬರುತ್ತೆ, ಸಟ್ಟಿಗೆ ಹೋಗ್ತೀನಿ. ಸಟ್ಟಿಗೆ ಹೋದರೆ ನಮಗೂ ರಾಜ ಆತಿಥ್ಯ. ಸರ್ ಗುಡ್ ಮಾರ್ನಿಂಗ್. ಪ್ರತಿಯೊಂದು ಪ್ರೊಡಕ್ಷನ್ನವರು, ಡೈರೆಕ್ಷನ್ ಟೀಮು, ಪ್ರೊಡಕ್ಷನ್ನವ್ರು, ಲೈಟಿಂಗ್ ಬಾಯ್ಸು, ಊಟ ಬಡಿಸೋರು, ಪ್ರತಿಯೊಬ್ಬರು. ಏನಂದರೆ ಈ ಮೊದಲೇ ಈ ಮಾತು ಹೇಳಬೇಕಾಯ್ತು. ಅಪ್ಪಾಜಿಯವ್ರ ಮನೆಗೆ ಈಗ ಸಾಯಂಕಾಲ 5 ಗಂಟೆಗೆ ಬಂದಾಗ ಆತಿಥ್ಯ, ನೀರು ಕುಡಿದ್ರಾ, ಕಾಫಿ ಕುಡಿದ್ರಾ, ಊಟ ಮಾಡಿದ್ರಾ, ಇದೇ ಮೊದಲು ಅವ್ರು ಕೇಳಿದ್ದು. ಆ ಆತಿಥ್ಯನ ನಮಗೇನಾಗುತ್ತೆ ಅಂದರೆ ಒಂದು ಗೆಲುವಿಗೆ ಕಾರಣ ಆಗುತ್ತೆ. ಹಾಗೆ ಟೀಮ್ ಒಳಗೆ ಹೋಗಿದ ತಕ್ಷಣ ನಾವು ಏನೋ ಆ್ಯಕ್ಟಿಂಗ್ ಮಾಡಬೇಕು ಅಂತಂದರೆ ಮಾಡ್ಬೋದು ಬಿಡು, ಎಲ್ಲರೂ ಪರಿಚಯ ಆಗಿದ್ದಾರಲ್ಲ ಅನ್ನೋ ಒಂದು ಇದಾಯಿತು. ಆಮೇಲೆ ಒಂದಿನ ಇದ್ದಕ್ಕಿದ್ದಂಗೆ ಟೆಕ್ನಿಕಲ್ ಒಂದು ಕ್ಯಾಮ್ರಾ ಕೆಟ್ಟಾಗುತ್ತೆ. ಎಲ್ಲರೂ ಪ್ಯಾಕಪ್ ಅಂತ ಹೇಳಿ ಕಳಿಸ್ಬಿಡ್ತಾರೆ ಬೆಳಿಗ್ಗೆ 7 ಗಂಟೆಗೆ. ಅವಾಗ ನಮಗೆ ಅಯ್ಯೋ ಒಂದಿನದ್ದು ಪೇಮೆಂಟ್ ಹೋಗ್ಬಿಡ್ತಲ್ಲ, ಏನು ಮಾಡೋದು, ಹಿಂಗೋಗೋಯ್ತಲ್ಲ, ಪರವಾಗಿಲ್ಲ, ಏನೋ ಆಗಿದೆ, ಕೊಡಲಿಲ್ಲ ಅಂದ್ರೆ ಪರವಾಗಿಲ್ಲ, ಹೋಗೋಣ ಅಂತ ಹೋದ್ವಿ. ಆದರೆ ಅವತ್ತಿನ ದಿನ ಪೇಮೆಂಟ್ ಕೂಡ ಹಾಕಿದ್ದಾರೆ. ಅಷ್ಟು ದೊಡ್ಡ ಗುಣ, ನಮಗೆ ಖುಷಿ ಆಗ್ಬಿಡ್ತು. ನಮಗೆಷ್ಟು ಹೈಯೆಸ್ಟ್ ಪೇಮೆಂಟ್ ತೊಗೊಂಡಿರೋದು ಈ ಸಿನಿಮಾದಲ್ಲೇ. ನಾನು ಸುಮಾರು ಸಿನಿಮಾಗಳಲ್ಲಿ ಇದು ಮಾಡಿದ್ದೀನಿ, ಆದರೆ ಅಷ್ಟೊಂದು ಪೇಮೆಂಟ್ ಕೊಟ್ಟಿಲ್ಲ. ಇಲ್ಲೇನೋ ಕೇಳಿದೆ, ಅಷ್ಟಕ್ಕೆ ಸರ್ ಓಕೆ ಅಂದ್ಬಿಟ್ರು. ನಾನು ಇದೇನಪ್ಪ ಇನ್ನೂ ಕೇಳ್ಬೋದಾಗಿತ್ತೇನೋ ಅಂತ ಅನ್ನಿಸ್ತು. ಅಲ್ಲ, ಅದೇ ದೊಡ್ಡದಾಗೋಗಿತ್ತು ನನಗೆ. 10,000ನೇ ದೊಡ್ಡದಾಗೋಗಿತ್ತು. ಅಯ್ಯೋ, ಇವ್ರೇನು ಕನ್ಫ್ಯೂಸ್ ಮಾಡಲೇ ಇಲ್ಲ. ಆಯಿತು ಅಂದರು, 1,000 ಕನ್ವೀನಿಯನ್ಸ್ ಕೊಟ್ಟರು. ಪೇಮೆಂಟಿಗೆ ಯಾವ ಡೇಟಿಗೆ ಬೇಕೋ ಆ ಡೇಟಿಗೆ ಬೀಳೋದು, ನಮಗೊಂಥರ ಖುಷಿ ಆಗೋದು. ಸಟ್ಟಲ್ಲಿ ಹೋದರೆ ಊಟ, ಮತ್ತು ಗೀತಮ್ಮವ್ರೇನೋ ಸ್ನ್ಯಾಕ್ಸ್ ಏನೋ 4 ಗಂಟೆಗೆ ಕಳಿಸೋರಂತೆ ಎಕ್ಸ್ಟ್ರಾ. ಮತ್ತು 6 ಗಂಟೆ 7 ಗಂಟೆ ಆದರೆ ಮತ್ತೆ ಊಟ ಇರೋದು. ಊಟ ಮಾಡ್ಕೊಂಡೇ ನಾವು ಮನೆಗೆ ಹೋಗ್ಬೇಕು. ಹಾಗಾಗಿ ಈ ಫೈರ್ ಫ್ಲೈನಲ್ಲಿ ದೊಡ್ಡಪ್ಪನ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ. ದೊಡ್ಡಪ್ಪ ಅಂದರೆ ಎಷ್ಟು ಒಳ್ಳೆ ದೊಡ್ಡಪ್ಪ ಅಂದರೆ, ಆಡಿಯನ್ಸ್ ಎಲ್ಲ ನೋಡಿದವರು ದೊಡ್ಡಪ್ಪ ಅಂದರೆ ಈಗಿರಬೇಕು, ನಮಗೆ ಇಂಥ ದೊಡ್ಡಪ್ಪ ಸಿಗಬೇಕು. ನಾನು ಒಳ್ಳೆಯವನಾಗಿ ಅವನ ಹತ್ರ, ವ್ಯಕ್ತಿ ಹತ್ರ, ಹೀರೋ ಹತ್ರ ತುಂಬ ಚೆನ್ನಾಗಿರ್ತೀನಿ. ನಾನೇನು ಅವ್ನು ಕ್ಲಮ್ಸಿ ಮಾಡೋದಿಲ್ಲ. ಅವನೇನೇನು ಡಿಸ್ಟರ್ಬ್ ಮಾಡ್ತಾನೋ ಅದಕ್ಕೆಲ್ಲ ಇನ್ವಾಲ್ವ್ ಆಗಿರ್ತೀನಿ. ಕತೆ ಹೇಳೋದು ಬೇಡ, ಸುಮ್ಮನೆ ಹೇಳಿದ್ದು. ಓಕೆ ಸರ್, ಓಕೆ. ಆಮೇಲೆ ವಿಕ್ಕಿ ಸರ್ ಡೈರೆಕ್ಟ್ರು ತುಂಬ ಇಂಟೆಲಿಜೆಂಟ್ ಪರ್ಸನ್. ಅವರು ಸಟ್ಟಲ್ಲಿ ಹೆಂಗೆ ಅಂದರೆ ಪ್ರತಿಯೊಂದನ್ನು ಡೀಟೇಲ್ಸ್ನ ಮುಂಚೆನೇ, ಸಿನಿಮಾಗಿಂತ ಮುಂಚೆನೇ ರೆಡಿ ಮಾಡ್ಕೊಂಡು ಬಂದಿದ್ದಾರೆ. ಹಾಗೇ ಬರಬೇಕು, ಹಾಗೇ ಸಟ್ಟಿರಬೇಕು, ಹಾಗೆ ಕಲ್ಲರ್ ಇದಿರಬೇಕು. ಸಟ್ಟು ವರ್ಧಣ್ಣವರು ತುಂಬ ಚೆನ್ನಾಗಿ ಹಾಕಿದ್ದಾರೆ. ಮತ್ತು ಅಭಿಲಾಷ್ ಇದ್ದಾರಲ್ಲ DOP, ಅವ್ರು ಏನು ಅಯ್ಯೋ ತಿಂಡಿ ಊಟ ಮಾಡೋದು ಬಿಟ್ಟು ಬರೀ ಫ್ರೇಮ್ ನೋಡೋದು, ಹೀಗೆ ಇರಬೇಕು, ಹೀಗೆ ಬರಬೇಕು ಅಂತ ಒಂದೊಂದೇ ಟೇಕಲ್ಲಿ ಕ್ಲೀನಾಗಿ ಮುಗಿಸ್ಬಿಡೋರು. ಏನು ನಮಗೆ ಟೆನ್ಷನೇ ಇತ್ತಿರಲಿಲ್ಲ. ಹಾಗಾಗಿ ಎಲ್ಲರ ಹತ್ರನೂ ಕೇಳ್ಕೊಳ್ಳೋದು ಇಷ್ಟೇ, 24ನೇ ತಾರೀಕು ಫೈರ್ ಫ್ಲೈ ರಿಲೀಸ್ ಆಗುತ್ತೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಎಲ್ಲರೂ ಹೋಗಿ ನೋಡಿ ಅಂತ ತಮ್ಮಲ್ಲಿ ಬೇಡ್ಕೋತಾ ಇದ್ದೇನೆ. ಆಮೇಲೆ ಇನ್ನೊಂದು ವಿಷಯ ಏನು ಹೇಳಬೇಕು ಅಂದರೆ, ಮಾಧ್ಯಮ ಮಿತ್ರರನ್ನ ಮರ್ತುಬಿಟ್ಟೆ. ನೀವೇ ಬೆನ್ನೆಲುಬು. ಯಾಕೆಂತಂದರೆ ನೀವುಗಳೆಲ್ಲ ಒಂದು ಸ್ವಲ್ಪ ಯೂಟ್ಯೂಬಲ್ಲಿ ಬೇರೆ ಬೇರೆ ಚಾನಲ್ಗಳಲ್ಲಿ ಪ್ರಚಾರ ಮಾಡಿದ್ರೆ ಹೆಚ್ಚು ಇದಾಗುತ್ತೆ. ಇದು ಏನಂದರೆ ಎಲ್ಲ ಒಂದೇ ಥರ ಸ್ಟೋರಿ ಇದೆ ಅಂತಲ್ಲ, ನಮ್ಮ ಮಾಮೂಲಿ ಸ್ಟೋರಿನೇ, ಆದರೆ ಅದ್ಭುತವಾಗಿದೆ. ನಾವು ನೋಡಿದ್ದೀವಿ, ನಮ್ಮ ಪಾಠ
ಅದ್ಭುತವಾಗಿದೆ.